ಏನ್ ಬಿಸಿಲೈತೆ ಅಂತ ಅಂದ್ರೆ ನಿಜವಾಗ್ಲು ನಮ್ಮ ಭಾಗದೊಂದು ಡೈಲಾಗ್ ಇದೆ, ಏನು ಹೇಳು, ತಾಯಿಗಿಂತ ದೊಡ್ಡ ಯೋಧ ಇಲ್ಲ ಅಂತ. ಹೊರನಾಡಿಂದ ದರ್ಶನ ಮುಗಿಸ್ಕೊಂಡು ನಮ್ಮ ಪಯಣ ಸಾಗ್ತಾ ಇದೆ ಶೃಂಗೇರಿ ಕಡೆ. ರಾಷ್ಟ್ರೀಯ ಉದ್ಯಾನವನ ಕುದುರೆಮುಖ. ಆ್ಯಕ್ಚುಲಿ ನಾವು ಈ ಫಾರೆಸ್ಟ್ ಎಂಟ್ರಿ ಆಗ್ತಾ ಇದ್ದಂಗೆ ಫಾರೆಸ್ಟ್ ಚೆಕ್ ಪೋಸ್ಟ್ ಸಿಗುತ್ತೆ. ಚೆಕ್ ಪೋಸ್ಟಲ್ಲಿ ಈ ಪಾಸ್ ಕೊಡ್ತಾರೆ. ಆ್ಯಕ್ಚುಲಿ ಈ ಪಾಸ್ ಏನಂತಂದರೆ ನಾವು ಈ ರೋಡಲ್ಲಿ ಹೋಗ್ಬೇಕಾದ್ರೆ ಏನೇನು ಪ್ರೊಸೀಜರ್ ಫಾಲೋ ಮಾಡಬೇಕು ಅಂತ ಕಂಪ್ಲೀಟ್ ಅಪ್ಡೇಟ್ ಇರುತ್ತೆ. ಇವಾಗ ನೀವು ನೋಡ್ತಿರೋ ವ್ಯೂ ಬಂದು ಶೃಂಗೇರಿ ಓಲ್ಡ್ ಬ್ರಿಡ್ಜಿಂದ. ಆ್ಯಕ್ಚುಲಿ ಇಟ್ಸ್ ಎ ಓಲ್ಡ್ ಹ್ಯಾಂಗಿಂಗ್ ಬ್ರಿಡ್ಜ್, ತುಂಬ ಚೆನ್ನಾಗಿದೆ. ಆ್ಯಂಡ್ ವಾಟ್ ಎ ವ್ಯೂ. ಇಲ್ಲಿ ಯಾರೋ ಏನೋ ಹಿಡಿತಾವ್ರೆ, ಮೀನು ಹಿಡಿತಾವ್ರ ಇಲ್ಲಾಂದರೆ ನೀರಲ್ಲಿ ಏನಾದ್ರು ಹುಡುಕ್ತಾವ್ರ, ಈ ಲೆವೆಲ್ಗೆ ಏನು ಮಾಡ್ತಾರೆ ಇವರು, ಯಾರಾದರೂ ಗೊತ್ತಿದ್ರೆ ಕಮೆಂಟ್ ಮಾಡಿ. ಸೊ ವ್ಯೂ ಮಾತ್ರ ಬ್ಯೂಟಿಫುಲ್ ಆಗಿದೆ. ಅವ್ನು ಫ್ರೂಟ್ ತಿನ್ಬೇಕು ಫಸ್ಟು. ಆ ಕಡೆ ಬಿಸಿಲು ಕಣೋ. ಏನ್ ಬಿಸಿಲು ಅಂತೀರಾ, ನಮ್ ಬೆಂಗಳೂರಲ್ಲಿ ಈ ಲೆವೆಲ್ ಚಳಿ ಹೊಡಿತೈತೆ, ಇಲ್ಲಿ ನೋಡಿದ್ರೆ ಈ ಲೆವೆಲ್ ಬಿಸಿಲು ಹೊಡಿತೈತೆ. ಅಲ್ಲಿ ವೆದರ್ ಕರೆಕ್ಟಾ, ಇಲ್ಲಿ ವೆದರ್ ಕರೆಕ್ಟಾ, ಫುಲ್ ಕನ್ಫ್ಯೂಷನ್. ಎಲ್ಲೂ ಕರೆಕ್ಟ್ ಇಲ್ಲ ಅಂತ್ಯಾ. ಶೃಂಗೇರಿನೂ ದರ್ಶನ ಆಯ್ತು, ಸೀದಾ ಧರ್ಮಸ್ಥಳ ಹೋಗಿ ಮಂಜುನಾಥೇಶ್ವರನ ದರ್ಶನ ಮಾಡಿ ಮುಂದೆ ಏನಿದೆ ನೋಡೋಣ. A few moments later. ನಾವು ಧರ್ಮಸ್ಥಳ ದರ್ಶನ ಮುಗಿಸ್ಕೊಂಡು ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಹುಡುಕ್ತಿರ್ಬೇಕಾದ್ರೆ ಇದೊಂದು ಹೋಟೆಲ್ ಸಿಕ್ತು. ಹೋಟೆಲ್ಲು ಉಡುಪಿ ಹೋಟೆಲ್ ಅಂತೆ. ಏನು ಸಖತ್ ಟೇಸ್ಟಿಯಾಗಿದೆ ಫುಡ್ಡು ಅಂತ ಅಂದರೆ, ಟೀ ಕೂಡ ಏನೋ ನೀವು 10/8 ಕೊಡ್ಬೋದು, ಆ ಲೆವೆಲ್ಗಿದೆ. ಸೊ ಏನಾದ್ರು ನೆಕ್ಸ್ಟ್ ಟೈಮು ಧರ್ಮಸ್ಥಳಕ್ಕೆ ವಿಸಿಟ್ ಮಾಡಬೇಕಾದ್ರೆ, ಆನ್ ದಿ ವೇ ಕುಕ್ಕೆ ಹೋಗ್ಬೇಕಾದ್ರೆ ಇಲ್ಲಿ ಬ್ರೇಕ್ಫಾಸ್ಟ್ ಮಾಡ್ಕೊಂಡೋಗಿ ರಿವ್ಯೂಸ್ನ ನಮ್ಮ ಬಾಸ್ನ ಕೇಳಿ. ಸರ್ ಹೆಂಗಿದೆ ಸರ್? ಎಲ್ಲ ಚೆನ್ನಾಗಿತ್ತು. ಕರೆಕ್ಟ್. ನಾವಿನ್ನು ಇಟ್ಟಿರೋ ಪ್ಲೇಟ್ಸ್ ಇಲ್ಲ, ನಾವು ತಿಂಡಿಟ್ಟಿರೋ ಪ್ಲೇಟ್ಸ್ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ಯಾವ ಲೆವೆಲ್ ಬ್ಯಾಟಿಂಗ್ ಮಾಡಿದ್ದೀವಿ ಅಂತ. ಒಂದು ಒಳ್ಳೆ ಬ್ರೇಕ್ಫಾಸ್ಟ್ ಆದಮೇಲೆ ನಾವು ಟ್ರೈ ಮಾಡಿದ್ದು ಟ್ರೆಂಡಿಂಗಲ್ಲಿರೋ ಈ ಫ್ರೀಜರ್ ಸೋಡಾ. ನೆಕ್ಸ್ಟ್ ಟೈಮ್ ನೀವು ಧರ್ಮಸ್ಥಳ ಹೋದಾಗ ಮಿಸ್ ಮಾಡದೆ ಟ್ರೈ ಮಾಡಿ. ಫ್ಲೇವರ್ಲೆಸ್ ತೊಗೊಳ್ಳಿ, ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ಒಳ್ಳೆ ಕಿಕ್ ಕೂಡ ಹೊಡೆಯುತ್ತೆ. ಮಕ್ಳ ಜೊತೆ ಟ್ರಾವೆಲ್ ಮಾಡೋದು ಎಷ್ಟು ಕಷ್ಟ ನೋಡಿ. ನಮ್ಮ ಪುಟಾಣಿಗಿನ್ನ ನಾವು ಅಷ್ಟೊಂದು ಹೊರಗಡೆ ಫುಡ್ ಎಲ್ಲ ಜಾಸ್ತಿ ಕೊಡೋಕ್ಕೆ ಇಷ್ಟ ಆಗಲ್ಲ. ಸೊ ಹಾಗಾಗಿ ಅವನಿಗೆ ಈ ಥರ ಸರಿ ಪೌಡರು, ಕಿಚಡಿ ಪೌಡರ್ ಎಲ್ಲ ಮನೆಯಲ್ಲ ಮಾಡ್ಕೊಂಡು ಬಂದಿದ್ದೆ, ಅದನ್ನೇ ಮಾಡ್ಕೊತಾ ಇದ್ದೀನಿ. ಸೊ ಅವನಿಗೆ ಊಟ ಆಗ್ಬಿಟ್ರೆ ನಾವು ಸ್ವಲ್ಪ ನೆಮ್ಮದಿಯಾಗಿರ್ಬೋದು. ಎಷ್ಟು ಲೇಟ್ ಆದರೂ ಏನು ಭಯ ಇರಲ್ಲ, ಒಂದು ಯೋಚನೆ ಇರಲ್ಲ ಅನ್ನೋದಕ್ಕಷ್ಟೇ. ಇದ್ರ ರೆಸಿಪಿ ಬೇಕಾದರೆ ನಾನು ನಿಮಗೆ ಕಮ್ಮಿಂಗ್ ಬ್ಲಾಗ್ಸಲ್ಲಿ ಹೇಳ್ತೀನಿ. ಈಗ ಕಿಚಡಿ ಮಾಡ್ಕೊತಾ ಇದ್ದೀನಿ. ಆ್ಯಂಡ್ ಈ ಶಾಪ್ ಅವ್ರ ಪಾಪ ನಮಗೆ ಇದೊಂದು ಮಾಡ್ಕೊಡ್ತೀವಿ ಅಂತ ಹೇಳಿದ್ಕೆ ಪಾಪ ಏನು ಮಾತಾಡದೆ ಮಾಡ್ಕೊಳ್ಳಿ ಅಂತ ಖುಷಿಯಾಗಿ ಒಪ್ಕೊಂಡ್ರು. ಸೊ ಥ್ಯಾಂಕ್ಸ್ ಟು ದೆಮ್. ನೀವು ಈ ರೋಡಲ್ಲಿ ಬಂದರೆ ಈ ಶಾಪಿಗೆ ಬನ್ನಿ. ನಮಸ್ತೆ, ನಿಮ್ಮ ಹೆಸರು? ನಂದು ಪ್ರಸನ್ನ ಕುಮಾರ್ ಚೆಂಬು ಅಂತ. ನಾವು ಸುಳ್ಯದಿಂದ 10 ಕಿಲೋಮೀಟರ್ ಮುಂದೆ ಅರಂತೋಡು ಅಂತ ಹೇಳುವ ಪ್ಲೇಸ್ ಅಲ್ಲಿ ಎಲ್ಲ ಕೊಡಗಿನ ಐಟಮ್ಗಳನ್ನು ನಾವು ಮಾರಾಟ ಮಾಡ್ತಿದ್ದೇವೆ. ಶ್ರೀ ಭಗವತಿ ಕೂರ್ಗು ಕಾಫಿ ಕ್ಯಾಂಟೀನ್ ಮತ್ತು ಸ್ಪೈಸಸ್ ಅಂತ ಹೇಳಿ ನಮ್ಮ ಶಾಪಿನ ಹೆಸರು. ನಮ್ಮಲ್ಲಿ ಎಲ್ಲ ವಸ್ತುಗಳು ನಿಮಗೆ ಒಳ್ಳೆ ಗುಣಮಟ್ಟದ ವಸ್ತುಗಳು ಸಿಗ್ತದೆ. ಜೇನುತುಪ್ಪ ಒರಿಜಿನಲ್ ಸಿಗ್ತದೆ, ಹೋಮ್ ಮೇಡ್ ಚಾಕ್ಲೇಟ್ಸ್, ಆಮೇಲೆ ಎಲ್ಲ ಮಸಾಲೆ ಐಟಮ್, ಸ್ಪೈಸಸ್ ಐಟಮ್, ಆಮೇಲೆ ಡ್ರೈ ಫ್ರೂಟ್ಸ್ಗಳು, ಕಾಫಿನ ಸಿಪ್ಪೆಯಿಂದ ಮಾಡಿದಂತ ಗ್ಲಾಸ್ಗಳು, ಮತ್ತೆ ಎಲ್ಲ ಕ್ಯಾಂಟೀನ್ ಐಟಮ್ಗಳು ಎಲ್ಲ ನಿಮಗೆ ಒಳ್ಳೆ ಇದರಲ್ಲಿ ಸಿಗ್ತದೆ.
ನಾವ್ ಆಕ್ಚುಲಿ ಇಲ್ಲಿ ಒಂದು ಟೀ ಬ್ರೇಕ್ಗೆ ಅಂತ ಬಂದಿದ್ವಿ ಶಾಪ್ಗೆ, ಬಟ್ ಇವ್ರ ಪ್ರಾಡಕ್ಟ್ಸ್ ಎಲ್ಲ ನಮ್ಗೆ ತುಂಬಾ ಇಷ್ಟ ಆಯ್ತು. ಇಲ್ಲಿ ಸಿಗೋ ಹನಿ ಇವರೇ ಪ್ರೊಕ್ಯೂರ್ ಮಾಡ್ತಾರಂತೆ. ಸೊ ತುಂಬ ಚೆನ್ನಾಗಿದೆ. ನಾನು ಆಲ್ರೆಡಿ ಟ್ರೈ ಕೂಡ ಮಾಡಿದ್ದೀನಿ. ಟೇಸ್ಟು ಅಷ್ಟೇ ನಾವು ಹೊರಗಡೆ ತಿನ್ನೋ ಹನಿಗಿಂತ ಡಿಫ್ರೆಂಟ್ ಆಗಿದೆ. ಈ ಚಾಕ್ಲೇಟ್ಸ್ ಕೂಡ ಹೋಮ್ ಮೇಡ್ ತುಂಬ ರುಚಿಯಾಗಿದೆ. ಆ್ಯಂಡ್ ಸ್ಪೆಷಲ್ ಥಿಂಗ್ ಏನಂತ ಹೇಳಿದ್ರೆ ಈ ಮಗ್ಸು ಇದೆಲ್ಲ ಕಾಫಿ ಸಿಪ್ಪೆಯಿಂದ ಮಾಡಿರೋದಂತೆ. ಬಿಸಿ ಹಾಕಿದ್ರು ಕೂಡ ಏನಾಗಲ್ಲ, ಬಿದ್ದರೂ ಕೂಡ ಒಡ್ತೋಗಲ್ಲ ಅಂತ ಹೇಳಿದ್ರು. ನಾನು ಮುಂಚೆ ಫೈಬರ್ ಅಂತ ಅನ್ಕೊಂಡಿದ್ದೆ, ಬಟ್ ಇದು ಕಾಫಿ ಸಿಪ್ಪೆಯಿಂದ ಮಾಡಿರೋದು. ತುಂಬ ಚೆನ್ನಾಗಿದೆ. ನಾವು ಕೂಡ ಪರ್ಚೇಸ್ ಮಾಡಿದ್ವಿ. ಈ ವಿಡಿಯೋ ಮಾಡಬೇಕಾದ್ರೆ ನನ್ನ ವಾಯ್ಸ್ ಏನು ರೆಕಾರ್ಡ್ ಆಗಿರಲಿಲ್ಲ. ಸೊ ಹಾಗಾಗಿ ನಾನು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಇಲ್ಲಿ ಪ್ರಾಡಕ್ಟ್ಸ್ ಎಲ್ಲ ನ್ಯಾಚುರಲ್ ಆ್ಯಂಡ್ ಹೋಮ್ ಮೇಡ್ ತುಂಬ ಚೆನ್ನಾಗಿದೆ. ನಾನು ಇವ್ರ ನಂಬರ್ನ ಡಿಸ್ಪ್ಲೇಯಲ್ಲಿ ಹಾಕಿರ್ತೀನಿ. ನಿಮಗೂ ಕೂಡ ಇವ್ರ ಪ್ರಾಡಕ್ಟ್ಸ್ ಬೇಕು ಅಂದರೆ ನಾನು ಡಿಸ್ಪ್ಲೇಯಲ್ಲಿ ಹಾಕಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಅವರು ಹೋಮ್ ಡೆಲಿವರಿ ಕೂಡ ಮಾಡ್ತಾರೆ ಅಥವಾ ಸ್ಟೋರ್ ವಿಸಿಟ್ ಮಾಡಿ. ಕಾಫಿ ಕುಡಿಲಿಕ್ಕೆ ಕಾಫಿ ಕೂಡ ತುಂಬಾ ಚೆನ್ನಾಗಿತ್ತು. ನೀವು ಕಾಫಿ ಕುಡಿಬಹುದು ಇಲ್ಲಿ ಬಂದಾಗ. ಥ್ಯಾಂಕ್ ಯು ಸೋ ಮಚ್ ಸರ್. ಆ್ಯಂಡ್ ನಮಗೆ ಪಾಪುಗೆ ಸರಿ ಮಾಡ್ಕೊಳ್ಳೋಕ್ಕೆ, ಕಿಚಡಿ ಮಾಡ್ಕೊಳ್ಳೋಕ್ಕೆಲ್ಲ ತುಂಬ ಹೆಲ್ಪ್ ಮಾಡಿದ್ರು. ಥ್ಯಾಂಕ್ ಯು ಸೋ ಮಚ್. ಇದೆಲ್ಲ ನಂದೆ ಸೆಟಪ್. ಎಲ್ಲ ನಮ್ಮ ಹಸ್ಬೆಂಡೇ ಸ್ಪಾನ್ಸರ್ ಮಾಡಿರೋದು. ಕ್ರೆಡಿಟ್ ಗೋಸ್ ಟು ಮೀ. ಇದು ತುಂಬಾ ಈಸಿಯಾಗೂ ಮಾಡ್ಕೋಬಹುದು. ಒಂದು 2 ಮಿನಿಟ್ಸ್ ಅಷ್ಟೇ. ಬಿಸಿನೀರಿಗೆ ಈ ಪೌಡರ್ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಉಪ್ಪು ಬೇಕಿದ್ರೆ ಉಪ್ಪು. ಆಕ್ಚುಲ್ ಆಗಿ ನಾನು ಸ್ಟಾರ್ಟಿಂಗು ಇದನ್ನ ಈ ಪೋರ್ಟಬಲ್ ಗ್ಯಾಸ್ ತಗೊಂಡಾಗ ಲೈಕ್ ನಾರ್ಮಲ್ ಗ್ಯಾಸ್ಗೂ ಇದಕ್ಕೂ ಡಿಲೇ ಆಗುತ್ತೆ ಅಂತ ಅನ್ಕೊಂಡಿದ್ದೆ. ನೋ, ಅದು ಏನ್ ಟೈಮ್ ಕನ್ಸ್ಯೂಮ್ ಆಗುತ್ತೆ ಸೇಮ್ ಅಮೌಂಟ್ ಆಫ್ ಟೈಮ್ ಅಲ್ಲಿ ನೀವು ಆರಾಮಾಗಿ ಕ್ವಿಕ್ ಆಗಿ ಮಾಡ್ಕೋಬಹುದು. ಹೊರಗಡೆ ಹೋಗೋವಾಗ ಇದನ್ನೊಂದು ಇಟ್ಕೊಂಡ್ರೆ ತುಂಬಾ ಹೆಲ್ಪ್ ಆಗುತ್ತೆ. ಅಂಡ್ ಎಷ್ಟೊಂದು ಜನ ಪಾಪು ಇಟ್ಕೊಂಡಿರ್ತೀರಾ, ಹೊರಗಡೆ ಏನ್ ತಿನ್ಸೋದು ಆಚೆ ತಿನ್ಸೋದು ಅದಕ್ಕೆಲ್ಲ ನೀವು ತಲೆ ಕೆಡ್ಸ್ಕೊತಾ ಇರ್ತೀರಾ. ಹಿಯರ್ ಇಸ್ ದ ಐಡಿಯಾ. ಇದನ್ನ ತಗೊಳ್ಳಿ, ಸಿಂಪಲ್, ಪಾಪುನು ನೆಮ್ಮದಿ, ನೀವು ನೆಮ್ಮದಿ. ಅಂಡ್ ಹೊರಗಡೆ ತಿನ್ಸ್ತಾ ಇದೀವಿ ಅನ್ನೋ ಗಿಲ್ಟ್ ಕೂಡ ಇರಲ್ಲ. ನಾವು ಧರ್ಮಸ್ಥಳದಿಂದ ದರ್ಶನ ಎಲ್ಲ ಮುಗಿಸ್ಕೊಂಡು ಕುಕ್ಕೆಗೆ ಹೋಗಿ, ಕುಕ್ಕೆಲ್ಲೂ ದರ್ಶನ ಎಲ್ಲ ಮುಗಿಸ್ಕೊಂಡು ಮೈಸೂರು ಕಡೆ ಹೋಗ್ತಾ ಇದ್ದೀವಿ. ಒಂದು ಸ್ನ್ಯಾಕ್ ಬ್ರೇಕ್ ತೊಗೊಂಡಿದ್ದೀವಿ. ಇಲ್ಲೇ ಕಾಫಿ ಟೀ ಎಲ್ಲ ಕುಡಿದು ಮ್ಯಾಗಿ ಸಿಕ್ತು, ಮ್ಯಾಗಿ ತಿಂತಾ ಇದ್ದೀವಿ. ನಾನಿದ್ರಲ್ಲಿ ಜಾಸ್ತಿ ವಿಡಿಯೋಸ್ ಮಾಡ್ಕೊಳಕ್ಕೆ ಹೋಗಿಲ್ಲ. ಫುಲ್ಲು ಬ್ಲಾಗ್ ತುಂಬ ನಾನೇ ತಿಂದಾಕ್ಬಿಟ್ಟಿದ್ದೀನಿ. ಸೊ ನಾನು ಅಷ್ಟು ಇದರಲ್ಲಿ ಬರೋಕ್ಕೆ ಹೋಗಿಲ್ಲ. ನೀವು ಈ ಬ್ಲಾಗ್ನ ಇಷ್ಟಪಟ್ಟಿರ್ತೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಆದಷ್ಟು ಬೇಗ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ನಮ್ಮ ಟೆಂಪಲ್ ರನ್ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹ್ಯಾವ್ ಅ ಗ್ರೇಟ್ ಡೇ. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಆ್ಯಂಡ್ ಸಪೋರ್ಟ್. ಅಷ್ಟೇ. ಭೇಟಿಯಾಗೋಣ. ನಮಸ್ಕಾರ.